ಕರುಣರಸದ ಕೂಡಿ ವರಿವ ಕಟಾಕ್ಷದ ಪರತತ್ವ ಅರಪುವ ಆಲಾಪದ ವರಪುಣ್ಯಮಯ ಶರೀರದಿ ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸದಳು ಸದ್ಗುರು ಇರಲೆನ್ನ ಮಾನಸದಳು. ಈ ನಾಡ ಕಂಡ ಈ ರಾಷ್ಟ್ರ ಕಂಡ ಅಪರೂಪ ಸಂತ ಮಹಂತರನ್ನ ಶಿವಯೋಗಿಗಳನ್ನು ಸ್ಮರಣೆಗೈದು ಸಿದ್ಧಿಪುರುಷ ಶಿವಾವತಾರಿ ಜಗದ್ಗುರು ಸಿದ್ಧಲಿಂಗ ಪರಮಾತ್ಮನನ್ನ ಮಧುರಕಂಡಿಯ ಸಿದ್ಧಲಿಂಗ ಯತಿರಾಜರನ್ನ ಸ್ಮರಿಸಿಕೊಳ್ಳುತ್ತ ಕ್ಷೇತ್ರದ ಅಧಿಪತಿ ಪರಂ ಪೂಜ್ಯ ಲಿಂಗೈಕ್ಯ ಬ್ರಹ್ಮಲೀನ ಪರಂ ಪೂಜ್ಯ ಚಂದ್ರಶೇಖರ ಮಹಾಸ್ವಾಮೀಜಿಯವರ ಸನ್ನಿಧಾನದಲ್ಲಿ ನತಮಸ್ತಕನಾಗಿ ತಿಮ್ಮಜ್ಜನವರ ಪುಣ್ಯಾರಾಧನೆ ಸಿದ್ಧಲಿಂಗೇಶ್ವರ ಮಹಾರಥೋತ್ಸವ ಸಾಯಂಕಾಲದ ಪ್ರವಚನ ವೇದಿಕೆ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಂ ಪೂಜ್ಯ ಲಿಂಗನೂರದ ಶಿವಪುತ್ರ ಅವಧೂತ ಸ್ವಾಮೀಜಿಯವರಲ್ಲಿ, ಧಾರವಾಡದ ಶಿವಾನಂದ ಮಠದ ಚಂದ್ರಶೇಖರ ಮಹಾಸ್ವಾಮೀಜಿಯವರಲ್ಲಿ, ಕೋಳಿಗುಡ್ಡದ ಪೂಜ್ಯ ಶ್ರೀಗಳಲ್ಲಿ, ಬಸಯ್ಯ ಮಹಾಸ್ವಾಮಿಗಳಲ್ಲಿ, ಸಿದ್ಧಾನಂದರಲ್ಲಿ, ಮೆಟಗುಡು ಶರಣರಲ್ಲಿ, ಮಾತಾಜಿ ಪಡಸಲಿಗೆಯ ಮಾತಾಜಿಯವರಲ್ಲಿ, ಮುದೋಳದ ತಾಯಿಯವರಲ್ಲಿ, ಇನ್ನಿರುವ ಉಭಯ ಮಾತಾಜಿಯವರಲ್ಲಿ ಯಾವತ್ತು ಶ್ರೀಮಠದ ಸದ್ಭಕ್ತರೆ ತಮಗೆಲ್ಲರಿಗೂ ಶರಣಾರ್ಥಿ. ಬಹಳ ದೊಡ್ಡ ಸಂತೋಷ. ಇದುವರೆಗೆ ಬಹಳ ಚೆನ್ನಾಗಿ ತಮಗೆಲ್ಲ ತತ್ವದ ವಿಚಾರಗಳನ್ನು ತಿಳಿಸಿದ್ದಾರೆ. ತತ್ವಗಳು ಗುರು ಸನ್ನಿಧಾನದಲ್ಲಿ ಖುಷಿಯಿಂದ ಸಿಕ್ಕಾಗ ಅದೊಂದು ಜೀವ ಅದ್ಭುತ ಜೀವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯದ. ಅದೊಂದು ಬಾಡದ ಹೂವು, ಭತ್ತದ ಬಾವಿ, ಹಾಳಾಗದ ಹಣ್ಣು ಸದಾವಕಾಲ ನಿನ್ನ ಜೊತೆಗಿರುವುದೇ ಅದು ಸಿದ್ಧಲಿಂಗನ ದಯ, ಅದು ಸಿದ್ಧಲಿಂಗನ ದಯ. ಬಹುತೇಕ ಕರುಣಾ ಪಡ್ಕೊಂಡ್ರೆ ಯಾರು ಕರುಣೆ ಪಡ್ಕೋಬೇಕು ಅಂತ ಕೇಳಿದ್ರೆ ಗುರುದೇವನ ಕರುಣೆ ಬಹಳ ದೊಡ್ಡದು. ನಮ್ಮ ಬದುಕಿನಲ್ಲಿ ಯಾರೆಲ್ಲ ಏನೇನು ಕೊಡ್ತಾರೆ, ಆದ್ರೆ ಕೊಟ್ಟವರೆಲ್ಲ ಒಂದು ದಿನ ಇಸ್ಕೊಳ್ತಾರೆ. ಇಸ್ಕೊಳ್ಳದೆ ಇರತಕ್ಕಂಥ ಜೀವ ಯಾವುದು ಅಂದ್ರೆ ಗುರುವಿನ ಕರುಣೆ ಬಹಳ ದೊಡ್ಡದು. ಬಾಳಿನಲ್ಲಿ ಬದುಕಿನಲ್ಲಿ ನಮ್ಮಲ್ಲಿ ಕರುಣೆ ಸ್ವಭಾವ ಇತ್ತಂದ್ರೆ ಅದು ತಾಯಿಯರ ಕಂಡು, ಪ್ರಾಣಿಯಾದರೂ ಕಂಡು, ಬಡವನಾದರೂ ಕಂಡು ಕರುಣೆ ನಮ್ಮ ಮನೋಭಾವದಲ್ಲಿ ಬಂದಿದ್ರೆ ಗುರುದೇವನ ಕರುಣೆ ಆಗ್ಲಿಕ್ಕೆ ಸಾಧ್ಯ ಇದೆ. ಬಹುತೇಕ ನಾವು ನೀವುಗಳೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ ಅಂದ್ರೆ ಅದು ಯಾರ ಕರುಣೆ ಅಂತ ಕೇಳಿದ್ರೆ ಪೂಜ್ಯ ಚಂದ್ರಶೇಖರ ಸ್ವಾಮಿಗಳ ಕರುಣೆ. ಚಂದ್ರಶೇಖರ ಸ್ವಾಮಿಗಳ ಇಲ್ಲಿ ಚಂದ್ರಶೇಖರ ಸ್ವಾಮಿಗಳು ಇಲ್ಲಿ ಬಂದು ನೆಲೆಸಬೇಕಂದ್ರೆ ಅವರಿಗೆ ಕರುಣೆ ಯಾರದು ಅಂತ ಕೇಳಿದ್ರೆ ಅದು ಮತ್ಯಾರು ಅಲ್ಲ, ಬಾಡದ ಹೂವು, ಭತ್ತದ ಬಾವಿ, ಹಾಳಾಗದ ಹಣ್ಣು. ಇಲ್ಲಿ ಏನಾದರೂ ಚಂದ್ರಶೇಖರ ಸ್ವಾಮಿಗಳು ಇಲ್ಲಿ ಬಂದು ನೆಲೆಸಿದ್ರಂದ್ರೆ ಅವರಿಗೆ ಕರುಣೆ ಯಾರ್ದು ಅಂತ ಕೇಳಿದ್ರೆ
ಮದರಕಂಡಿ ಸಿದ್ಧಲಿಂಗಪ್ಪನವ್ರದ್ದು. ಮದರಕಂಡಿ ಸಿದ್ಧಲಿಂಗಪ್ಪನವ್ರದ್ದು ಮದರಕಂಡಿ ಸಿದ್ಧಲಿಂಗಪ್ಪನವ್ರು ಅಲ್ಲಿ ನೆಲೆಸ್ಬೇಕಂದ್ರೆ ಅವ್ರಿಗೆ ಯಾರ್ದು ಕರುಣೆ ಅಂತ ಕೇಳಿದ್ರೆ ಲಚಾನದ ಸಿದ್ದಪ್ಪ ಮಹಾರಾಜರ ಕರುಣೆ, ಲಚಾನ ಸಿದ್ದಪ್ಪ ಮಹಾರಾಜರ ಕರುಣೆ. ಹಿಂಗ ಹುಡುಕಿಕೊಂಡು ಹೋದಾಗ ಎಲ್ಲ ಗುರುವಿನ ಕರುಣೆ ನಮ್ಮನ್ನು ಸದಾಕಾಲ ರಕ್ಷಣೆ ಮಾಡ್ತದೆ. ಆದರೆ ಈ ಮರುಳವಾದಂಥ ಅಜ್ಞಾನದ ಜೊತೆಗೆ ಸುಜ್ಞಾನವನ್ನು ಮರೆತು ನಾವು ಬದುಕಿದ್ವು ಅಂದರೆ ನಮಗೆ ಅವರು ರಕ್ಷಣೆ ಮಾಡ್ತಾರೆ, ನಮಗೆ ಇವ್ರು ರಕ್ಷಣೆ ಮಾಡ್ತಾರೆ, ಇವ್ರು ನಮಗೆ ಸಹಾಯ ಮಾಡ್ತಾರೆ ಅಂದ್ರೆ ನಿನಗೆ ಯಾರೂ ಸಹಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿನಗೆ ಸಹಾಯ ಮಾಡಬೇಕಾದವರು ಯಾರು ಅಂತ ಕೇಳಿದ್ರೆ ಸಿದ್ಧಲಿಂಗನ ಒಂದು ಶಕ್ತಿ ನಿನ್ನನ್ನು ಸದಾಕಾಲ ರಕ್ಷಣೆ ಮಾಡುತ್ತದೆ. ಶಾಸ್ತ್ರಿಗಳು ಹೇಳಿದ್ರು, ಜೀವನ ಶೆಟ್ಟಿ ಮತ್ತು ನಾಗವೇಣಿ ಅಂತ ಹೇಳಿ ನಮ್ಮ ಮಂಗಳೂರು ಮಠದ ಶಿಷ್ಯರು ಅವರು. ಈ ಸಾರಿ ಬರಬೇಕಾಗಿತ್ತು, ಬರಲಿಲ್ಲ. ಭಾಳ ದೊಡ್ಡ ಶ್ರೀಮಂತರು. ಆದರೆ ಈ ನೂರಾರು ಸಾವಿರಾರು ಕೋಟಿ ಇದ್ರೂ ಪ್ರಾಣದ ವಿಷಯಕ್ಕೆ ಬಂದಾಗ ಎಲ್ಲರೂ ನಾವು ಭಿಕ್ಷುಕರೇ. ದೇವರಲ್ಲಿ ಪ್ರಾಣ ಭಿಕ್ಷೆ ಎಲ್ಲರೂ ಕೇಳೋರೇ. ಆ ಹೆಣ್ಮಗಳು ನನಗೆ ಬೆಳಗಿನ ಜಾವ ಫೋನ್ ಮಾಡಿದ್ರು, ಯಪ್ಪ ನನ್ನ ಯಜಮಾನಂದ ಹಾರ್ಟ್ ಆಪರೇಷನ್ ಅದ, ನೀವು ಆಶೀರ್ವಾದ ಮಾಡ್ರಿ ಅಂದರು. ನಾನು ಬೆಂಗಳೂರಿಗೆ ಗಾಡಿಯೊಳಗೆ ತೆರಳುತ್ತಿದ್ದೀವಿ, ನಿನ್ನ ಗಂಡ ಸಾಯೋದಿಲ್ಲ ತಗೋರವ, ಇನ್ನ ನಿನ್ನ ಗಂಡನ ಆವಿಷ್ಯ ಐತಿ ಅಂತ ಹೇಳಿ ಫೋನ್ ಕಟ್ ಮಾಡಿದೆ. ಸುಮಾರು 6 ತಾಸು ಆಪರೇಷನ್ ಆದಮೇಲೊತ್ತ ಡಾಕ್ಟರ್ ಹೇಳ್ದ, ನಿನ್ನ ಗಂಡ ತೀರಿ ಹೋಗಿದಾನವ, ಏನು ಮಾಡಕ್ ಬರೋದಿಲ್ಲ ಅಂತ. ಅವಾಗ ಹೆಣ್ಮಗಳು ಹೇಳಿದಳಂತ, ನನಗೆ ನಯನಗರಪ್ಪ ನಿನ್ನ ಗಂಡ ಸಾಯುದಿಲ್ಲ ಅಂತ ಹೇಳಾನ. ಡಾಕ್ಟರ್ ಸುಳ್ಳು ಹೇಳಕತ್ತಾನ, ನನ್ನ ಗಂಡ ಜೀವ ಅದಾನಂದಳು. ಡಾಕ್ಟರು, ಇಲ್ಲಮ್ಮ, ನಿನ್ನ ಗಂಡನ ಹೃದಯ ನಿತ್ತು ಹೋಗಿ 8 ನಿಮಿಷ ಆಗೈತಿ. ನನಗೆ ಫೋನ್ ಹಚ್ಚಿದಳು, ಡಾಕ್ಟರ್ ಹೇಳಕತ್ತಾನಪ್ಪ, ಆದ್ರೂ ನಿನ್ನ ಮಾತನ್ನು ನಂಬೀನಿ ಅಂದಳು. ನಾನು ಹೇಳಿದೆ, ನಾ ಸಿದ್ಧಲಿಂಗ ಅಲ್ಲ, ಅವ್ರ ಹೆಸರು ನನಗಿಟ್ಟದಾರ, ನಾ ಏನ್ ಮಾಡವ, ನಾನು ನಿನಗತ್ತೆ ಅಂತ ಹೇಳಿದೆ. 8 ನಿಮಿಷ ನಿಂತು ಹೃದಯ. ಅಪ್ಪನ ವಾಕ್ಯ ಆದದ್ದು ಸುಳ್ಳಾಗದಿಲ್ಲ, ಗದಗಿ ವಾಕ್ಯ ಸುಳ್ಳಾದದ್ದು ಇತಿಹಾಸದೊಳಗಿಲ್ಲ. ನಿನ್ನ ಗಂಡ ಬದುಕಿದನ್ನ ಡಾಕ್ಟರ್ಗೆ ಇನ್ನೊಮ್ಮೆ ಚೆಕ್ ಮಾಡು ಅಂತ ಹೇಳಿ ಫೋನ್ ತಗೊಂಡ ಕಿವಿಗೆ ಹಿಡಿದು ಮಂತ್ರ ಹಾಕಿದ್ರೆ ಆ ಮನುಷ್ಯ ಇವತ್ತಿಗೂ ಜೀವ ಅದಾನ. ಅವ ಜೀವನ ಶಕ್ತಿ ಅಂತ ಹೇಳಿ ನಮ್ಮ ಮಠದ ಸದ್ಭಕ್ತರು. ಬರೇ ನಿಮ್ಗೆ ಅಟ್ಟ ಭಕ್ತಿ ಐತೆ ಅನ್ನೋ ತಿಳ್ಕೊಳಕ್ ಹೋಗ್ಬೇಡ್ರಿ. ನಾವು ಅಟ್ಟ ಭಕ್ತರು, ಈ ಗುರು ದೇವ್ರು ನಮ್ಗೆ ಅಟ್ಟ ಸಂಬಂಧಪಟ್ಟ ಅನ್ಕೋಬೇಡ್ರಿ. ಮಂಗಳೂರದಾಗ 7 ದಿನ ದೊಡ್ಡ ಸಪ್ತಾಹ ನಡೀತೈತಿ. ಪ್ರತಿ ಬೆಳಗ್ಗೆ 3 ಗಂಟೆಯಿಂದ 4 ಗಂಟೆಗೆ ಸಮುದ್ರ ಪೂಜೆಗೆ ಹೋಗಿದ್ದೆ ನಾನು. ರಾತ್ರಿ 3 ಗಂಟೆ ತಡರಾತ್ರಿ ನಡರಾತ್ರಿ ನನ್ನ ಸಮುದ್ರ ದಂಡೆ ಕುಂಡಿಸಿ ನಮ್ಮ ಶಿಷ್ಯರೆಲ್ಲ ಕಾರ್ನ್ಯಾಗ ಮರ್ಕೊಂಡ್ಬಿಟ್ರೆ. ಯಾಕಂದ್ರೆ ಪೂಜೆ ಮುಗಿದು ಬಾಳು ತಕ್ಕತಿ, ಯಾರನ್ನೂ ಹತ್ರ ಇಟ್ಕೋದಿಲ್ಲ ಅಜ್ಜಾರ ಅಂತ ತಿಳ್ಕೊಂಡು ಆದ್ರ ಅವರು. ರಾತ್ರಿ ಗೊಳೋ ಅಂತ ಅಳಾಕತ್ತು. ನಾಂದೆ ಇಲ್ಯಾರ ಅಳಾವ ಅಂತ ವಿಚಾರ ಮಾಡಿದೆ. ನಮ್ಮ ಮಂತ್ರಾಣವಾದ ಅಳೋದು, ನಮ್ಮ ಮಂತ್ರಾಣವಾದ ಅಳೋದು. ಕಡೆಗೆ ಅಳೋದು ನೋಡಿ ಯಾರನ್ನಾರು ಬಡದು ಹೋಗಿದಾರೋ ಏನಾಗೈತು ಅಂತ ಹೇಳಿ ಮಂತ್ರ ನಿಲ್ಲಿಸಿ ಕೇಳಿನವ, ಯಾರು ನೀನ, ನೀ ಯಾಕೆ ಅಳಾತಿ ಅಂದೆ. ನನಗೂ ಕಲ್ಪನಾ ಇಲ್ಲ. 3 ಗಂಟೆಗೆ ಇಲ್ಯಾಕ ಯಾರು ಅಳಾತಾರ ಲೆಕ್ಕಿಲ್ಲ. ಯಾರೋ ನೀ ಅಂತ ಕೇಳಿದೆ. ಇಂಥವ ಅಂತ ಹೆಸರು ಹೇಳ್ದ. ಬಾಂಗಾರ ಇಲ್ಲೆಂದೆ. ನಾ ಬರ್ಬೇಕಂತ ನೆಪ, ನಿನ್ನ ಕಡೆ ಬರೋ ತಾಕತ್ ನನಗಿಲ್ಲ, ಇಲ್ಲೇ ನಿಂತು ಮಾತಾಡತ್ತ. ಅವಾಗ ಅರ್ಥ ಆಯ್ತು ಇದು ಮನುಷ್ಯ ಅಲ್ಲ ಅನ್ನೋದು. ಅವಾಗ ಅರ್ಥ ಆಯ್ತು ನಾನು. ನಿನಗೇನು ಸಮಸ್ಯೆ ಅಂತ ಕೇಳಿದೆ. ಅವ ಹೇಳ್ದ, ನಾ ಸತ್ತು ಹೋಗಿ 3 ವರ್ಷ ಆಗೈತಿಪ್ಪ. ನನ್ನ ಹೆಂಡ್ರು ಮಕ್ಕಳು ನಾವೆಲ್ಲ ಕೂಡಿ ಸಮುದ್ರಕ್ಕೆ ಬಂದಿದ್ದೀವಿ.
ಇಲ್ಲಿ ನನಗೆ ಈಸು ಬರುದಿಲ್ಲ ಅನ್ನೋದು ಮೊದಲ ನಾನು ಹೆಂಡತಿ ಗೊತ್ತಿತ್ತು. ಇಬ್ರು ಇನ್ನೊಬ್ಬರು ಸೇರ್ಕೊಂಡು ನನ್ನ ಸಮುದ್ರ ದೂಡು ಕೊಂದು ಹೋಗಿದಾರು. ಅದಕ್ಕೆ ನನ್ನ ಮಕ್ಕಳ ನೋಡುವ ಆಸೆ ಆಗೈತಿ. ನನ್ನ ಮಕ್ಕಳು ಮನೆಗೆ ಹೋಗದಂಗೆ ಬೇಲಿ ಹಾಕಿದಾರಪ್ಪ, ಆಶೀರ್ವಾದ ಮಾಡು, ಮಕ್ಕಳ ನೋಡುವಂಗಾಗೈತಿ ಅಂದವ. ನಾಂದೆ ಈ ದೆವ್ವ ಆದರೂ ಇನ್ನ ಈ ಭ್ರಮ ಬಿಡಾಕ್ ತಯಾರಿಲ್ಲ, ಇದು ಎಂಥ ಪವರ್ ಇರಬೇಕು ಅಂದೆ. ಅಷ್ಟಕ್ಕೆ ಬಿಡ್ಲಿಲ್ಲ ನಾನು. ನಿನ್ನ ಊರು ಯಾವುದು ಅಂತ ಕೇಳಿದಾಗ ಇಲ್ಲೇ ಇಂಡಿ ತಾಲೂಕದೊಳಗೆ ಒಂದು ಹಳ್ಳಿ ಅಂತ ಹೇಳ್ದೆ. ಒಬ್ಬನ ಶಿಷ್ಯನ ಕೊಟ್ಟು ಕಳಿಸಿದೆ. ಆ ಊರಾಗ ಇಂಥವ್ ಹೆಸರು ಐತೆ ಅಂತ ಕೇಳಿ ಬಾ ಅಂದೆ. ಹೌದ್ರಿಪ್ಪ ಅದಾನವ, ಅವನ ಹೆಂಡ್ರು ಮಕ್ಕಳು ಅದಾವ ಎಲ್ಲೋ ಮಂಗಳೂರು ಕಡೆ ಬೀಚಿನ್ಯಾಗ ಮುಳುಗಿ ಸತ್ತಾನಂತ ಹೇಳಿದ್ರು ಅವ್ರು. ವಿಷಯ ಇದನ್ಯಾಕೆ ಹೇಳಿದೆ ಅಂದರೆ, ಈ ಮಾನವ ಜನ್ಮ ಕಟ್ಟ ಗುರುವಿನ ಆಶೀರ್ವಾದ ಬೇಕಾಗಿಲ್ಲ, ದೇವಗನ ಮನುಷ್ಯಗನಕ್ಕೂ ಬೇಕಾಗಿದೆ. ಇಂದ್ರಲೋಕ ಚಂದ್ರಲೋಕ ಸಪ್ತಲೋಕಗಳಿಗೆ ಒಡೆಯ ಯಾರು ಅಂದ್ರೆ ಗುರು ಸಮರ್ಥ. ಗುರುದೇವ ಭಾಳ ದೊಡ್ಡ ಸಾಮರ್ಥ್ಯ. ಅಂಥ ಸದ್ಗುರು ಸಿದ್ಧಲಿಂಗಪ್ಪನ ನೆರಳೊಳಗೆ ನೀವು ಅದೀರಿ, ಬಹಳ ದೊಡ್ಡ ಸಂತೋಷ. ಬಹುತೇಕ ಇಲ್ಲಿ ಸಮಯ ಕೂತ ಬ್ಯಾಸರು ಬಂದಿರ್ಬೇಕು, ನಿಮಗೆ ನೋವಾಗಿರ್ಬೇಕು, ಕಷ್ಟ ಆಗಿರ್ಬೇಕು. ಆದ್ರೆ ನಿಮ್ಮ ಕಷ್ಟ ಕಾಲದೊಳಗೆ ನಿಮ್ಮನ್ನು ಯಾರೂ ರಕ್ಷಣೆ ಮಾಡೋದಿಲ್ಲ. ನಿಮ್ಮ ಸಂಬಂಧಿಕರು, ನಿಮ್ಮ ಸೋದರರು, ನಿಮ್ಮ ಹಣ, ನಿಮ್ಮ ಬಂಗಾರ, ನಿಮ್ಮ ಬಂಧು ಬಳಗ ಯಾರೂ ರಕ್ಷಣೆ ಮಾಡೋದಿಲ್ಲ. ನಿಮ್ಮ ಕಷ್ಟದೊಳಗೆ ಕೈ ಮಾಡಿ ಸಿದ್ಧಲಿಂಗನ ಕರೆದ್ರೆ ಕೈ ಬಿಟ್ಟದ ಇತಿಹಾಸದೊಳಗಿಲ್ಲ, ಕೈ ಬಿಟ್ಟದ ಇತಿಹಾಸದೊಳಗಿಲ್ಲ. ಅಂಥ ನೆರಳು ತಮ್ಮದಾಗಲಿ. ಗುರುಗಳ ವಾಕ್ಯ ಆಗಿತ್ತು, ಹಿಂಗಾರಿ ಮುಂದಾದವು ಮುಂಗಾರಿ ಹಿಂದಾದವಪ್ಪ, ಮುಂದಿನ ಬೆಳೆ ಗೋಧಿ ಕಡ್ಲಿ ಜ್ವಾಳ ಸುಖ ಬಂದಿತ್ತಪ್ಪ ಅಂತ ಹೇಳಿ ನಯಾನಗರ ಮಠದ ಕಾಲಜ್ಞಾನ ಆಗಿತ್ತು. ಭಾಳ ಚಲೋ ಗೋಧಿ ಕಡ್ಲೆಗಳದಾವ. ಬೆಂಕಿ ಪ್ರಬಲ ಆಗಿತ್ತಪ್ಪ, ಉಕ್ಕಿನ ಹಕ್ಕಿಗೆ ಪೆಟ್ಟು ಹತ್ತಿತ್ತು ಅಂದಾಗ ಮಣ್ಣಿನ ದಿನ ವಿಮಾನ ಅಪಘಾತ ಆಗಿ 100 ಮಂದಿ ಪ್ರಾಣ ಕಳ್ಕೊಂಡ್ರು. ಮಕ್ಕಳ ಮರಿ ಹುಷಾರಪ್ಪ ಅಂದಿದ್ರು, ಇನ್ನೂ ಕಷ್ಟಗಳದಾವ. ಗಾಳಿ ಗದರಿಸಿತ್ತು ಅಂದಾಗ ಗಾಳಿ ಪ್ರಭಾವ ಇನ್ನೂ ಭಾಳ ಐತ್ರಿಪ್ಪ. ಕಲಿಯುಗದೊಳಗೆ ಮನುಷ್ಯ ವಿನಾಶ ಅಂಚಿನೊಳಗದಾನ. ಅದು ಯಾವ ರೀತಿ ಬಂದ ಮನುಷ್ಯನ ಕಂಟಕಗಳು ಬಂದು ಒದಗುತ್ತಾವ ಹೇಳಕ್ ಬರುವುದಿಲ್ಲ. ಅಗ್ನಿ ಇನ್ನೂ ಪ್ರಬಲ ಅಂತ ಐತಿಪ್ಪ. ಅದಕ್ಕಾಗಿ ಬಿಡುವುದನ್ನು ಬಿಟ್ಟು ಗುರು ಕಾರ್ಯದಲ್ಲಿ ನಿಮ್ಮ ಮಠಮಾನ್ಯಗಳಕ್ಕೆ ಹೋಗಿ ಸೇವಾ ಮಾಡ್ರಿ. ಸಿದ್ಧಲಿಂಗಪ್ಪ ಗದಿಗ್ಯಾಗಿಲ್ಲ, ಜಗಲ್ಯಾಗಿಲ್ಲ, ಫೋಟೋದಾಗಿಲ್ಲ. ಅಪ್ಪ ಸಿದ್ಧಲಿಂಗಪ್ಪ ಎಲ್ಲಿ ಅದಾನ ಅಂದ್ರೆ ಸಂಗಾಪುರದಾಗ. ನೀ ಬಾಗಿ ನಿನ್ನ ಮುಂದನ ಮುಸುರು ಬಿದ್ದಿರ್ತತಿ. ಅಪ್ಪ ಅಂತಾನ ಇದನ್ನ ನೋಡಿ ದಾಟಿ ಹೋಗ್ತಾನೋ ಮಗ, ಇದನ್ನ ಸರಿಸ್ತಾನ ಅಂತ ಹೇಳಿ ಪರೀಕ್ಷೆ ಮಾಡ್ತಿರ್ತಾನ. ಹುಷಾರಾಗಿರ್ಲಿ. ಹಸದವ ಬಂದು ಊಟಕ್ಕೆ ಹಚ್ಚಿ ಕೊಡ್ತಾನ. ಇವು ಯಾರು ಅನ್ನಬೇಡ, ಸಿದ್ಧಲಿಂಗಪ್ಪನ ಊಟಕ್ಕೆ ಹಚ್ಕೊಡು ಅಂದಿರ್ತಾನ. ಇಲ್ಲೆಲ್ಲರೂ ದೇವ ಸ್ವರೂಪ ಇರೋರೆಲ್ಲರೂ ಭಕ್ತರು, ಗುರುವಿನ ಆಶೀರ್ವಾದ. ಅದಕ್ಕಾಗಿ ಮಠಮಾನ್ಯದೊಳಗೆ ದುಡಿದ ಜೀವ, ಮಠಮಾನ್ಯ ಕೊಟ್ಟಂತ ಹಣ, ಮಠದೊಳಗೆ ಕಳೆದ ಸಮಯ, ಇದು ನಿಮ್ಮ ಬದುಕಿಗೆ ಆಶ್ರಯ ಬುತ್ತಿ ಗಂಟಪ. ಬುತ್ತಿ ಯಾರು ಕಟ್ಕೊಂಬಂದಿರಲ್ಲ ಬಿಚ್ಚು ಉಣ್ಣಾಕ್ ಬರ್ತತಿ. ಬುತ್ತಿ ಕಟ್ಕೊಂಡ್ ಬರಲಿಲ್ಲ ಅಂದ್ರೆ ಉಣ್ಣಾಕ್ ಬರೋದಿಲ್ಲ. ಅದಕ್ಕಾಗಿ ತಮ್ಮ ಬದುಕಿನಲ್ಲಿ ಒಳ್ಳೆಯ ಪಾರಂಪರೆಗಳ ಬೆಳೆಯಲಿ. ಯಾವತ್ತೂ ಸಿದ್ಧಲಿಂಗನ ಆಶೀರ್ವಾದ ತಮ್ಮ ಮೇಲೆ ಸದಾಕಾಲ ಇರ್ತದಂತ ತಮಗೆಲ್ಲ ಕೈಯೆತ್ತಿ ಆಶೀರ್ವದಿಸುತ್ತ ತಮ್ಮ ಬಾಳಿನಲ್ಲಿ ಸಿದ್ಧಲಿಂಗ ಬರಲಿ ಅಂತ ಹಾರೈಸುತ್ತ, ಇದುವರೆಗೆ ಬಹಳಷ್ಟು ಚೆನ್ನಾಗಿ ಎಲ್ಲರೂ ತಮಗೆಲ್ಲ ಆಶೀರ್ವಚನವನ್ನು ನೀಡಿದ್ದಾರೆ. ತಮಗೆಲ್ಲ ಧನ್ಯವಾದಗಳು, ಶುಭ ಹಾರೈಕೆಗಳು. ಶುಭ ಆಶೀರ್ವಚನ ನೀಡಿದಂಥ ಪೂಜ್ಯರಿಗೆ ವಂದನೆಗಳನ್ನು ತಿಳಿಸುತ್ತಾ, ಕಾರ್ಯಕ್ರಮದ ನಂತರ ಇವತ್ತಿನ ದಿವಸ ಶಿವಭಜನೆ ಕಾರ್ಯಕ್ರಮ ಸಂಗಾಪುರ, ದೇವಾಪುರ, ಹಳ್ಳದಗೆನ್ನೂರ, ನಯನಗರ, ತೊಣಶ್ಯಾಳ್, ದನವಾಡಹಟ್ಟಿ, ನಾಗಟಾನ್, ಕುಬಕಡ್ಡಿ, ಹೊನಗನಹಳ್ಳಿ, ರಾಯಚೂರು ಇವರಿಂದ ಶಿವಭಜನೆ ಕಾರ್ಯಕ್ರಮ ನಡೀತಾ ಇದೆ. ನಾಳೆ ಬೆಳಗಿನ ಜಾವ ಶ್ರೀ ಸಿದ್ಧಲಿಂಗೇಶ್ವರ ಗದ್ದುಗೆ ಕಾರಿಕಿನ ಪೂಜೆ ನಡೀತಾ ಇದೆ. ಅದೇ ರೀತಿ ಬೆಳಗ್ಗೆ
ಗ್ರಾಮದ ಎಲ್ಲ ದೇವರುಗಳನ್ನು ಕೂಡ ಸಕಲ ವೈಭವಗಳೊಂದಿಗೆ ಶ್ರೀಮಠಕ್ಕೆ ಬರಮಾಡಿಕೊಳ್ಳಲಾಗುವುದು. ನಂತರ 10 ಗಂಟೆಗೆ ಪ್ರವಚನ ಪ್ರಾರಂಭವಾಗ್ತಾ ಇದೆ. ಇಂದಿನಂತೆ ಕೂಡ ತಾವೆಲ್ಲರೂ ಬೇಗನೆ 10 ಗಂಟೆಗೆ ಶ್ರೀಮಠದ ಕಡೆಗೆ ಆಗಮಿಸಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ ಗವಾಯಿಗಳು ಮಂಗಳಾರತಿಯನ್ನು ನಡೆಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೀವಿ.